ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಟು AGB ಟ್ಯಾಲೆಂಟ್ ವರ್ಲ್ಡ್. ನಾನು ಅಂಬಿಕಾ ಗಣೇಶ್ ಭಟ್. ನಾನಿವತ್ತು ಒಂದು ಬ್ರೇಕ್ಫಾಸ್ಟ್ ರೆಸಿಪಿ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತೇನೆ. ಇದಕ್ಕೆ ನಾವು ಪುಂಡಿ ಅಥವಾ ಕಡುಬು ಅಂತ ಕರಿತೇವೆ. ಇದು ಒಗ್ಗರಣೆ ಹಾಕಿ ಹೇಗೆ ಮಾಡೋದು ಅಂತ ತೋರಿಸ್ತೇನೆ. ಇಲ್ಲಿ ನಾನು 3 ಕಪ್ ಅಕ್ಕಿ ತಗೊಂಡಿದ್ದೇನೆ. ಮಿಕ್ಸಿ ಜಾರಿಗೆ 3 ಕಪ್ ಅಕ್ಕಿ ಹಾಕಿ ಅದನ್ನು ಪುಡಿ ಮಾಡಿಕೊಳ್ಬೇಕು, ಪೌಡರ್ ಮಾಡಿಕೊಳ್ಬೇಕು. ಅದು ರವೆ ಥರ ಇರಬೇಕು. ರವೆ ಥರ ಇರಬೇಕು. ತುಂಬಾ ಫೈನ್ ಪುಡಿ ಆಗಬಾರ್ದು, ಸ್ವಲ್ಪ ರವೆ ಥರ ಇರಬೇಕು. ತರಿಯಾಗಿ ಪುಡಿ ಮಾಡಿಕೊಳ್ಬೇಕು. ನಂತರ ಅದನ್ನು ಒಂದು ಪಾತ್ರೆಗೆ ತಗೊಂಡು ನಂತರ ಅದಕ್ಕೆ ನೀರು ಹಾಕಿ ಚೆನ್ನಾಗಿ ತೊಳಿಬೇಕು, ವಾಶ್ ಮಾಡಿಕೊಳ್ಬೇಕು. ಚೆನ್ನಾಗಿ ತೊಳಿಬೇಕು. ಒಂದು 2 ರಿಂದ 3 ಸಲ ಅಕ್ಕಿಯ ಪುಡಿಯನ್ನು ಚೆನ್ನಾಗಿ ತೊಳೆದು ಓವರ್ನೈಟ್ ನೆನೆಸಿಡಬೇಕು. ನಾನು ಓವರ್ನೈಟ್ ನೆನೆಸಿಟ್ಟು ಮಾಡ್ತಾಯಿದ್ದೇನೆ. ಕೂಡಲೇ ಸಹ ಮಾಡಲಿಕ್ಕಾಗ್ತದೆ, ತೊಳೆದು ಕೂಡಲೇನೂ ಮಾಡ್ಬೋದು. ಓವರ್ನೈಟ್ ನೆನೆಸಿಟ್ರೆ ಸ್ವಲ್ಪ ನೆನೀತದೆ ಅಕ್ಕಿ, ಸ್ವಲ್ಪ ರುಚಿ ಜಾಸ್ತಿ ಬರ್ತದೆ. ಹೀಗೆ 2 ರಿಂದ 3 ಸಲ ವಾಶ್ ಮಾಡಿ ಅಕ್ಕಿ ರವೆಯನ್ನು ವಾಶ್ ಮಾಡಿ ಓವರ್ನೈಟ್ ನೆನೆಸಿಟ್ಕೊಳ್ಬೇಕು. ಮರುದಿನ ಬೆಳಗ್ಗೆ, ನೆಕ್ಸ್ಟ್ ಡೇ ಮಾರ್ನಿಂಗ್, ಇದು ಅಕ್ಕಿಯನ್ನು ಇನ್ನೊಮ್ಮೆ ನೆನೆಸಿಟ್ಟ ನೀರಲ್ಲೇ ಇನ್ನೊಮ್ಮೆ ವಾಶ್ ಮಾಡಿ ಆ ನೀರನ್ನು ತೆಗಿಬೇಕು. ನಂತರ ಅದಕ್ಕೆ ಅದು ಅಕ್ಕಿ ರವೆ ಮುಳುಗುವಷ್ಟು, ಸ್ವಲ್ಪನೇ, ಸಾಧಾರಣ 1 ಲೋಟ ಸಾಕಾಗ್ತದೆ, ಮುಳುಗುವಷ್ಟು ನೀರನ್ನು ಹಾಕಿ ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಬೇಕು. ಇಲ್ಲಿ ನಾನು ಪುಡಿ ಉಪ್ಪೇ ಬಳಸ್ತಾ ಇದ್ದೇನೆ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕಬೇಕು. ಮತ್ತು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ನಂತರ ಒಲೆ ಮೇಲೆ ಒಂದು ಬಾಣಲೆ ಅಥವಾ ಪಾತ್ರೆ ಇಟ್ಟು ಅದಕ್ಕೆ ಬಿಸಿಯಾದ ನಂತರ ಅದಕ್ಕೆ ಎಣ್ಣೆ ಹಾಕಬೇಕು. ನಂತರ ಸಾಸಿವೆ, ಕರಿಬೇವು, ಉದ್ದಿನಬೇಳೆ, ಸ್ವಲ್ಪ ಕರಿಬೇವು, ನಂತರ ಒಣಮೆಣಸು, 1 ಅಥವಾ 2 ಒಣಮೆಣಸನ್ನು ಹಾಕಿ ಚೆನ್ನಾಗಿ ಫ್ರೈ ಮಾಡಿಕೊಳ್ಬೇಕು. ಅದಕ್ಕೆ ಇದು ನಾವು ಮಿಕ್ಸ್ ಮಾಡಿಟ್ಟ ರವೆಯದ್ದು ನೀರಿದೆಲ್ಲ, ರವೆಯದ್ದು ಹಿಟ್ಟು, ಅದನ್ನು ಆ ಬಾಣಲೆಗೆ ಹಾಕಿ ಚೆನ್ನಾಗಿ ತಿರುಗಿಸ್ಕೊಳ್ಬೇಕು. ಚೆನ್ನಾಗಿ ಕೈ ಆಡಿಸ್ಕೊಳ್ಬೇಕು. ಚೆನ್ನಾಗಿ ತಿರುಗಿಸ್ತಾ ಅದು ಗಟ್ಟಿಯಾಗಬೇಕು, ಉಂಡೆ ಕಟ್ಟಿದ ಹಾಗೆ ಆಗಬೇಕು. ಅದಕ್ಕೆ 1 ಕಪ್ ತೆಂಗಿನ ತುರಿ, ಗ್ರೇಟೆಡ್ ಕೋಕೋನಟ್, 1 ಕಪ್ ತೆಂಗಿನ ತುರಿಯನ್ನು ಹಾಕಿ ಚೆನ್ನಾಗಿ, 3 ಕಪ್ಪಿಗೆ 1 ಕಪ್ ತೆಂಗಿನ ತುರಿ ಸಾಕಾಗ್ತದೆ. ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ತೆಂಗಿನ ತುರಿ ಜಾಸ್ತಿ ಬೇಡ ಅಂದರೆ ಸ್ವಲ್ಪನೂ ಹಾಕ್ಕೊಳ್ಬೋದು. ಆದರೆ ಇದಕ್ಕೆ ಚಟ್ನಿಯ ಅಗತ್ಯ ಇಲ್ಲದ ಕಾರಣ ತೆಂಗಿನ ತುರಿ ಜಾಸ್ತಿ ಹಾಕಿದರೆ ಅದೇ ರುಚಿ ಕೊಡ್ತದೆ. ತಿನ್ನುವಾಗ ತೆಂಗಿನ ತುರಿ ಬಾಯಿಗೆ ತುಂಬ ರುಚಿ ಕೊಡ್ತದೆ. ಹೀಗೆ ಚೆನ್ನಾಗಿ ಮಿಕ್ಸ್ ಮಾಡಿ ಸ್ವಲ್ಪ ಗಟ್ಟಿಯಾಗಬೇಕು. ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ.
ನೋಡಿ ಹೀಗೆ ಚೆನ್ನಾಗಿ ಗಟ್ಟಿ ಆದ ನಂತರ ಇಡ್ಲಿ ಪಾತ್ರೆಯಲ್ಲಿ ಕಡುಬು ಮಾಡುವಂತಹ ಪ್ಲೇಟನ್ನು ಇಟ್ಟು ಅದರಲ್ಲಿ ಕಡುಬು ಮಾಡಿ ಬೇಯಿಸ್ಕೊಳ್ಬೇಕು. ಇಲ್ಲಿ ನಾನು ಇಡ್ಲಿ ಪಾತ್ರೆ ಇಟ್ಟಿದ್ದೇನೆ, ಅದಕ್ಕೆ ಅದು ಕಡುಬು ಮಾಡುವಂಥ ಪ್ಲೇಟ್ ಇಟ್ಟು ನೋಡಿ ಕೈಗೆ ಸ್ವಲ್ಪ ನೀರು ಸವರಿ ಬಿಸಿ ಬಿಸಿ ಇರುವಾಗಲೇ ನಾನು ಉಂಡೆ ಕಟ್ತಾ ಇದ್ದೇನೆ. ಇಲ್ಲಿ ಇದು ತುಂಬ ಅಂದರೆ ತುಂಬಾ ರುಚಿ ಕೊಡ್ತದೆ, ತುಂಬ ಟೇಸ್ಟಿಯಾಗಿರ್ತದೆ. ಒಮ್ಮೆ ಟ್ರೈ ಮಾಡಿ ನೀವು ಸಹ ಮನೆಯಲ್ಲಿ. ತುಂಬಾ ಸುಲಭ ಇದೆ. ಅಕ್ಕಿ ರವೆ ಮಾಡಿ ಬೆಳಿಗ್ಗೆನೂ ಮಾಡ್ಕೊಳ್ಬೋದು, ಕೂಡಲೇ ಮಾಡ್ಕೊಳ್ಬೋದು. ಇನ್ಸ್ಟೆಂಟಾಗಿ ಅಕ್ಕಿ ರವೆ ಮಾಡಿಕೊಂಡು ಕೂಡಲೇ ಮಾಡ್ಕೊಳ್ಬೋದು. ಇದು ನಾನು ಮೊದಲಿನ ದಿನ ಮಾಡಿ ನೆನೆಸಿಟ್ಟು ಮಾಡ್ತಾ ಇದ್ದೇನೆ, ಎರಡೂ ಸಾಧ್ಯ ಆಗ್ತದೆ. ಇದು ತುಂಬ ನೈಸ್ ಉಂಡಿ ಥರ ಬರೋದಿಲ್ಲ, ನೈಸ್ ಕಡುಬು ಥರ ಬರೋದಿಲ್ಲ. ಇದು ಸ್ವಲ್ಪ ತರಿಯಾದ ಕಡುಬು, ತುಂಬಾ ಸಾಫ್ಟ್ ಇರ್ತದೆ, ತಿನ್ನಲಿಕ್ಕೂ ತುಂಬಾ ರುಚಿಯಾಗ್ತದೆ. ನೋಡಿ ಇಲ್ಲಿ ನಾನು 10 ನಿಮಿಷ ಬೇಯಿಸ್ಕೊಂಡಿದ್ದೇನೆ. 10 ನಿಮಿಷ ಈ ಸ್ಟೀಲಿದ್ದು ಪಾತ್ರೆಯಲ್ಲಿ 10 ನಿಮಿಷ ಬೇಯಿಸಿದರೆ ಸಾಕಾಗ್ತದೆ. ಯಾವುದೇ ಪಾತ್ರೆಯಲ್ಲಿ 10 ನಿಮಿಷ ಬೇಯಿಸಿದರೆ ಸಾಕಾಗ್ತದೆ. ಸೊ 10 ನಿಮಿಷ ಬೇಯಿಸ್ಕೊಂಡಿದ್ದೇನೆ. 10 ನಿಮಿಷದ ನಂತರ ತೆಗೆದು ನಿಮಗೆ ತೋರಿಸ್ತೇನೆ ಎಷ್ಟು ಸಾಫ್ಟ್ ಇರ್ತದೆ ಅಂತ. ನೋಡಿ ಎಷ್ಟು ಸಾಫ್ಟಾಗಿ, ಎಷ್ಟು ತುಂಬಾ ಟೇಸ್ಟಿಯಾಗಿರ್ತದೆ. ನೀವು ಮನೆಯಲ್ಲಿ ಒಂದ್ಸಲ ಟ್ರೈ ಮಾಡಿ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಹಾಗೆ ಲೈಕ್ ಕೊಡಿ, ಸಬ್ಸ್ಕ್ರೈಬ್ ಮಾಡಿದವರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು. ಹೀಗೆ ನನಗೆ ಸಪೋರ್ಟ್ ಮಾಡ್ತಾಯಿರಿ. ಥ್ಯಾಂಕ್ ಯು.